ವೀಕ್ಷಕರೇ, ನಾನು ಡಾಕ್ಟರ್ PK ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು, ಉತ್ತಮ್ ಬಡಾವಣೆ, ಚಿತ್ರದುರ್ಗ ರೋಡ್, ದಾವಣಗೆರೆ. ನಮ್ಮ ಸಂಪೂರ್ಣ ವಿಳಾಸ ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಭ್ಯ. ಅವಶ್ಯಕತೆ ಇದ್ದಲ್ಲಿ ಗಮನಿಸಿ. ವೀಕ್ಷಕರೇ, ಮತ್ತೆ ಇವತ್ತು ಸೌಂದರ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರ ಯಾವುದು? ಚಿಕ್ಕ ವಯಸ್ಸಿಗೆ ತಲೆ ಕೂದಲು ಬೆಳಗಾಗ್ಬಿಟ್ಟಿದೆಯಾ? ಮುದುಕರ ಥರ ಕಾಣ್ತಾ ಇದ್ದೀರಾ? ಹೊರಗೆ ಹೋಗೋಕ್ಕೆ ಸಂಕೋಚ ಆಗ್ತಾ ಇದೆಯಾ? ಡೈ ಮಾಡ್ಕೊಳ್ಳೋಕ್ಕೆ ಇಷ್ಟ ಇಲ್ವಾ? ಡೈ ಅಲರ್ಜಿ ಆಗ್ತಾ ಇದೆಯಾ? ಅಂಥವರಿಗೆ ಒಂದು ಹೋಮ್ ರೆಮಿಡಿ. ವೀಕ್ಷಕರೇ, ಇಷ್ಟು ಮಾಡಿ, ಮೆಹಂದಿ ಸೊಪ್ಪನ್ನು ಕಿತ್ಕೊಂಬನ್ನಿ. ಮೆಹಂದಿ ಸೊಪ್ಪು ಹಚ್ಕೊಂಡ್ರೆ ಕೆಂಪಾಗ್ತದೆ ಅಂತ ನೀವು ತಿಳ್ಕೊಂಡಿದ್ದೀರಿ. ಅದಕ್ಕೆ ಹಾಕುವಂತಹ ಕಾಂಬಿನೇಷನಿಂದ ನೀವು ಸರಿಪಡಿಸ್ಲಿಕ್ಕೆ ಸಾಧ್ಯ ಇದೆ. ಮೆಹಂದಿ ಸೊಪ್ಪನ್ನು ಜಜ್ಜಿ ಪೇಸ್ಟ್ ಮಾಡಿ ಅದಕ್ಕೆ ಮೊಸರು ಹಾಕಿ ಕರಿಬೇವು ಹಾಕಬೇಕು. ವೀಕ್ಷಕರೇ, ಕರಿಬೇವಲ್ಲಿ ಐರನ್ ಕಂಟೆಂಟ್ ಇದೆ. ಐರನ್ನು ಕಪ್ಪು ಕಿಲುಬು ಐರನ್ ಕಂಟೆಂಟ್ ಇರೋದ್ರಿಂದ ಆ ಪೇಸ್ಟಿಗೆ ಒಂದಿಷ್ಟು ಮೊಸರನ್ನು ಹಾಕಬೇಕು. ಅದು ಕೊಳಿತದೆ, ಹುಳಿ ಇರ್ತದೆ, ಬ್ಯಾಕ್ಟೀರಿಯಾ ಇರ್ತದೆ, ಗುಡ್ ಬ್ಯಾಕ್ಟೀರಿಯಾಸ್ ಅದು ಆ್ಯಕ್ಚುಲಿ. ಅದನ್ನು ತಂದುಬಿಟ್ಟು ಕಬ್ಬಿಣದ ಕಂಟೈನರಲ್ಲಿ ನೀವು ನೆನೆಸಿಡಬೇಕು. ಬಾಂಡ್ಲಿ ಅಂತ ರೊಟ್ಟಿ ಮಾಡೋ ಬಾಂಡ್ಲಿ ಇರ್ತದಲ್ಲ, ಸ್ಟೀಲಲ್ಲ, ಕಬ್ಬಿಣ. ಬೀಡಿದ್ರೆ ಇನ್ನೂ ಒಳ್ಳೆಯದು, ಎರಕ ಇದ್ದರೆ ಇನ್ನೂ ಒಳ್ಳೆಯದು. ಕಬ್ಬಿಣದ ಅದರಲ್ಲಿ ಕಿಲುಬು ಬಿಡಬೇಕು. ಅಂಥ ಹಳೇ ಕಬ್ಬಿಣದ ಯಾವ್ದಾರು ಒಂದು ಪಾತ್ರೆ ಇತ್ತು ಅಂದರೆ ಅದರಲ್ಲಿ ನೆನೆಸಿಡಿ. ಆ ಹುಳಿ ಅಂಶ ಇರೋದ್ರಿಂದ ಕಿಲುಬು ಬಿಡ್ತದೆ. ಅದರಲ್ಲಿ ಆ ಕಿಲುಬು ಕಪ್ಪು ಬಣ್ಣ ಇರ್ತದೆ, ಅದು ಐರನ್ನು ಅದ್ರ ಜೊತೆ ಮಿಕ್ಸ್ ಆಗ್ತದೆ. ಆ ಒಂದು ಪೇಸ್ಟನ್ನು ನೀವು ಬೆಳಗ್ಗೆ ಎದ್ದ ನಂತರ ತಲೆಗೆ ಹಚ್ಕೊಳ್ಳಿ. ಅದು ಕಂಪ್ಲೀಟ್ ಡ್ರೈ ಆಗೋ ತನಕ ಬಿಡಿ. ಕಂಪ್ಲೀಟ್ ಡ್ರೈ ಫಾಸ್ಟಾಗಿ ಆಗಬಾರ್ದು ವೀಕ್ಷಕರೇ. ಅದನ್ನು ಹಚ್ಕೊಂಡು ಒಂದು ಪ್ಲಾಸ್ಟಿಕ್ ಕವರು ಅಥವಾ ಏನೋ ಒಂದು ಸುತ್ಕೊಳ್ಳಿ, ಏರ್ ಟೈಟ್ ಮಾಡ್ಕೊಳ್ಳಿ. ಹಂಗಿದ್ದಾಗ ಏನಾಗ್ತದೆ, ತೇವಾಂಶ ಭಾಳ ಹೊತ್ತಿರ್ತದೆ, ಅದು ಅಪ್ಲೈ ಆಗ್ತದೆ ಕೂದಲಿಗೂ ಕೂಡ. ಅದನ್ನು ನಂತರದ ಸಮಯದಲ್ಲಿ ತೆಗೆದುಬಿಟ್ಟು ಅದನ್ನು ತಲೆ ಸ್ನಾನ ಮಾಡಬೇಕು. ತಲೆ ಸ್ನಾನ ಮಾಡುವಂತಹ ವಿಧಾನ ಭಾಳ ಮುಖ್ಯ ಆಗ್ತದೆ. ಮೆಹಂದಿ ಹಚ್ಕೊಂಡ ನಂತರ ಯಾವ ಕಾರಣಕ್ಕೂ ಸೋಪ್ ಹಚ್ಚಿ ತಲೆ ಸ್ನಾನ ಮಾಡಬಾರ್ದು. ಅದೇನೋ ಆಗತಾನೆ ಬಣ್ಣ ಹತ್ತಿರ್ತದೆ. ಸೋಪ್ ಹಚ್ಚಿ ಶಾಂಪು ಹಚ್ಚಿ ತಿಕ್ಕಿ ತೊಳೆದ್ಬಿಟ್ರೆ ತಕ್ಷಣ ಹೋಗ್ಬಿಡುತ್ತೆ ವೀಕ್ಷಕರೇ. ಹಾಗಾಗಿ ಉಗುರು ಬೆಚ್ಚನೆಯ ನೀರನ್ನು ಹಾಕ್ಕೊಂಡ್ರೆ ಸಾಕು. ಅದರ ನಂತರ ತಲೆ ಸ್ನಾನದ ನಂತರ, ತಲೆ ಒಣಗಿದ ನಂತರ ಕೊಬ್ಬರಿ ಎಣ್ಣೆಯನ್ನು ಇಮಿಡಿಯೇಟಾಗಿ ಹಚ್ಚಬೇಕು. ಯಾಕೆ? ಮೊಸರು ಹಾಕಿರ್ತೀರಿ ತಲೆಗೆ, ಮೆಹಂದಿ ಸೊಪ್ಪನ್ನು ಹಾಕಿರ್ತೀರಿ. ಮೆಹಂದಿ ಸೊಪ್ಪು ರೂಕ್ಷ ಗುಣವನ್ನು ಹೊಂದಿದೆ. ಕಬ್ಬಿಣ ಕಿಲುಬು ಇರ್ತದೆ, ರೂಕ್ಷ ಗುಣವನ್ನು ಹೊಂದಿರ್ತದೆ. ಅದು ನಿಮ್ಮ ಸ್ಕ್ಯಾಲ್ಪನ್ನು ಡ್ರೈ ಮಾಡಿಬಿಟ್ಟು ಡ್ಯಾಂಡ್ರಫನ್ನು ಉತ್ಪತ್ತಿ ಮಾಡುವಂತಹ ಸಾಧ್ಯತೆ ಇರ್ತದೆ. ತಲೆ ಸ್ನಾನ ಮಾಡಿದ ನಂತರ, ಕೂದಲು ಒಣಗಿದ ನಂತರ ಇಮ್ಮಿಡಿಯೇಟಾಗಿ ಕೊಬ್ಬರಿ ಎಣ್ಣೆಯನ್ನು ಸ್ಕ್ಯಾಲ್ಪಿಗೆ, ರೂಟಿಗೆ ಹತ್ತುವ ರೀತಿ ಹಚ್ಕೋಬೇಕು. ಮೊದಲನೇ ದಿನ ಮೆಹಂದಿ ಹಚ್ಚಿದ ಮೊದಲನೇ ದಿನ ಈ ಥರದ ಆರೈಕೆಯನ್ನು ಮಾಡಬೇಕು. ಹಿಂಗೆ ಮಾಡಿಬಿಟ್ರೆ ಇದು ಮಿನಿಮಮ್ 1 ತಿಂಗಳವರೆಗೂ ನಿಮ್ಮ ತಲೆಗೆ ಬಿಳಿ ಕೂದಲು ಕಾಣದಂಗೆ ಮರೆಮಾಚ್ತದೆ. ನೀವು 1 ತಿಂಗಳವರೆಗೂ ಯುವತಿರಂತೆ ಕಾಣ್ತೀರಿ. ಮತ್ತೆ ಮೆಲ್ಲಗೆ ಬಿಳಿ ಕೂದಲು ಕಾಣೋಕ್ಕೆ ಸ್ಟಾರ್ಟ್ ಆಗ್ತವೆ. ಅದು ಹೋಗಬೇಕು ಅಂದರೆ ಮತ್ತೆ ಮಾಡ್ಕೊಳ್ಳಿ, ತಿಂಗಳಿಗೆ ಒಂದು ಸರಿ ಮಾಡ್ಕೊಳ್ಳಿ. ಹೀಗೆ ಮಾಡ್ಕೊತ ಇದು ಟೆಂಪ್ರವರಿ ಪರಿಹಾರ ಆಯಿತು. ಶಾಶ್ವತವಾಗಿ ಆಗಬೇಕು ಅಂತಂದರೆ, ಬಿಳಿ ಕೂದಲು ಬೇಗ ಆಗಬಾರ್ದು ಅಂತಂದರೆ ಒಂದು ಆಕ್ಯುಪ್ರೆಷರ್ ಪಾಯಿಂಟ್ಸ್ ಇದೆ ಈ ಥರ. ಇದು ಹೆಂಗೆ ಕೆಲಸ ಮಾಡ್ತದೋ ನನಗೆ ಗೊತ್ತಿಲ್ಲ. ಭಾಳಷ್ಟು ಜನರು ಪ್ರಾಕ್ಟೀಸ್ ಮಾಡಿದರೆ ಅನುಕೂಲ ಆಗಿದೆ ಅಂತ ಹೇಳ್ತಿದ್ದಾರೆ. ನಿಮಗೆ ಹೇಳ್ತಿದ್ದೀನಿ, ನೀವು ಮಾಡ್ಕೊಳ್ಳಿ. ಇದರಿಂದ ಏನು ಖರ್ಚಿಲ್ಲ. ಉಗುರಿನ ತುದಿ ಭಾಗವನ್ನು ಉಜ್ಜಬಾರ್ದು ವೀಕ್ಷಕರೇ. ಈ ರೂಟ್ ಉಗುರು ಬಂದು ಇಲ್ಲಿ ಜಾಯಿನ್ ಆಗಿದೆಯಲ್ಲ, ಈ ಚರ್ಮಕ್ಕೂ ಮತ್ತು ಉಗುರಿಗೂ ಜಾಯಿನ್ ಆಗುವಂತಹ ಪ್ಲೇಸ್, ಆ ಪ್ಲೇಸ್ಗಳನ್ನು ರಬ್ ಮಾಡಬೇಕು. ಹೀಗೆ ಮಾಡೋದ್ರಿಂದ ಬಿಳಿ ಕೂದಲು ಚಿಕ್ಕ ವಯಸ್ಸಿಗೆ ಆಗಲ್ಲ. ಪ್ರೀ ಮೆಚ್ಯೂರ್ಡ್ ಗ್ರೇಯಿಂಗ್ ಆಫ್ ಹೇರ್ಸ್ ಅಂತ ಹೇಳ್ತಾರೆ, ಅದು ಆಗೋದಿಲ್ಲ. ಅಕಸ್ಮಾತ್ ಆಗಿದ್ದರೆ ಅದು ಕಡಿಮೆ ಆಗುವಂತಹ ಸಾಧ್ಯತೆ. ಎಲ್ರಿಗೂ ಆಗ್ತದೆ, ಇದು ವರ್ಕೌಟ್ ಆಗ್ತದೆ ಅಂತ ಹೇಳಕ್ಕೆ ಬರಲ್ಲ. ಪ್ರಯತ್ನ ಮಾಡಿ, ಟೈಮ್ ಸಿಕ್ಕಾಗೆಲ್ಲ ಹಿಂಗೆ ಮಾಡಿರಿ. ಅದ್ರ ಜೊತೆಗೆ ನಾನು ಮನೆ ಮದ್ದು ಹೇಳ್ಕೊಟ್ಟಿದ್ದೀನಿ. ಈ ಥರದ ಒಂದು ಪ್ರಯೋಗವನ್ನು ಮಾಡ್ಕೊಳ್ಳಿ. ಫಂಕ್ಷನ್ಗಳಲ್ಲಿ, ಹಬ್ಬ ಹರಿದಿನಗಳಲ್ಲಿ, ಮದುವೆಗಳಲ್ಲಿ ಎದ್ದು ಕಾಣ್ರಿ. ಯುವತಿಯರಂತೆ 100 ಕಾಲ ಇರ್ರಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ವೀಕ್ಷಕರು.